ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಾನು ಅನ್ಕೊಂಡೇ ಇರಲಿಲ್ಲ ಇಲ್ಲಿ ಹೋಗ್ತೀನಿ ಅಂತ ಹೇಳಿ. ನಿಜವಾಗ್ಲೂ ತುಂಬಾನೇ ಖುಷಿಯಾಗಿತ್ತು. ಸೊ ನಾನು ಕೆಲವು ದಿನಗಳ ಹಿಂದೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಬೇಕು, ಮಂಗಳೂರಿಗೆ ಹೋಗಬೇಕು, ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಬೇಗ ನನ್ನನ್ನು ದೇವ್ರು ಕರೆಸ್ಕೋತಾನೆ ಅಂತ ಗೊತ್ತಿರಲಿಲ್ಲ. ತುಂಬಾ ಖುಷಿ ಆಯಿತು. ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಸೊ ಕೊರಗಜ್ಜ ಕ್ಷೇತ್ರ ಕುತ್ತಾರ್ ಅಲ್ಲಿ ಆದಿಸ್ಥಳ ಕೊರಗಜ್ಜ ದೇವರು ಇರೋದು. ಸೊ ಇಲ್ಲಿ ಬಂದ್ವಿ ನಾವು. ಅಂದರೆ ತುಂಬಾ ನಮಗೆ ಕನ್ಫ್ಯೂಸ್ ಆಯಿತು ಫ್ರೆಂಡ್ಸ್, ಫಸ್ಟ್ ಟೈಮ್ ಅಲ್ವಾ. ಇನ್ನೂ ಒಂದು ಲೊಕೇಶನ್ ಹಾಕಿದ್ರು ಅದು ರೂಟ್ ಎಲ್ಲ ನಮಗೆ ತಪ್ಪು ರೂಟಲ್ಲಿ ಹೋಗ್ತಾ ಇತ್ತು. ಸೊ ಆಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅವರು ಕೇಳಿದರು, ಫಸ್ಟ್ ಟೈಮ್ ಬಂದ್ರಾ ಅಂತ ಹೇಳಿ. ಹೌದು ಅಂತ. ಸೊ ಲೊಕೇಶನ್ ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದರು. ಅರೇ ದೇವರಿನ ಲೊಕೇಶನ್ನು ಕೂಡ ಹ್ಯಾಕ್ ಮಾಡ್ತಾರ ಅಂತ ಅನ್ನಿಸ್ತು ನನಗೆ. ಸೊ ಇಲ್ಲಿ ನಾವು ಎಂಟ್ರಿ ಆದ್ವಿ. ಸೊ ಎಂಟ್ರಿ ಆದಮೇಲೆ ಎಲ್ಲಿ ಹೋಗಬೇಕು, ಯಾವ ರೋಡ್, ಇಲ್ಲಿಂದ ಹೆಂಗೆ ಟರ್ನ್ ಮಾಡಬೇಕು ಅನ್ನೋದು ಇಲ್ಲಿ ಬರೋ ತನಕ ಅಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಯಿತು. ಇಲ್ಲಿ ಬಂದಮೇಲೆ ಲೊಕೇಶನ್ ಹಾಕಿದ್ರೂ ನಮಗೆ ರಾಂಗ್ ರೂಟಲ್ಲೇ ತೋರಿಸ್ತಾ ಇದೆ. ಅಂದರೆ ನಾವು ಅದೇ ರೂಟಲ್ಲಿ ಹೋಗಿದ್ವಿ, ಬಟ್ ಅಲ್ಲಿ ಆಮೇಲೆ ಕೇಳಿದ್ಮೇಲೆ ಇಲ್ಲಲ್ಲ ಕೊರಗಜ್ಜ ದೇವಸ್ಥಾನ ಇರೋದು, ನೀವು ಆ ರೂಟಲ್ಲಿ ಹೋಗಿ ಹೋಗಿ ಅಂತ ಹೇಳಿದ್ರು. ಅಲ್ಲೇ ನಮಗೆ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು. ಇನ್ನು ನಾವು ಫೈನಲಿ ಕೊರಗಜ್ಜ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್. ಇನ್ನು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಬೇಕಿತ್ತು. ಇಲ್ಲಿ ಬಂದಮೇಲೆ ಫೈನಲಿ ಏನು ಎಂಥದ್ದು ಗೊತ್ತಿರಲಿಲ್ಲ. ಬಂದು ಸ್ವಲ್ಪ ಅಲ್ಲಿ ಫ್ರೆಶ್ ಆದ್ವಿ, ಕೈಕಾಲೆಲ್ಲ ತೊಳ್ಕೊಂಡು ಇನ್ನು ದೇವಸ್ಥಾನ ಇದೆ ಅಲ್ಲಿ ಹೋಗ್ತಾ ಇದ್ವಿ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಖುಷಿ. ಅದರಲ್ಲಿ ನಮ್ಮಮ್ಮವ್ರಿಗೂ ಗೊತ್ತಿರಲಿಲ್ಲ ನಾವು ಇಲ್ಲಿ ಬರ್ತೀವಿ ಅಂತ ಹೇಳಿ. ಸೊ ನೋಡಿರೋ ದೇವಸ್ಥಾನನೇ ನೋಡೋದಕ್ಕಿಂತ ಈ ಥರ ನೋಡಿಲ್ಲದ ದೇವಸ್ಥಾನ ನೋಡೋಣ ಅಂತಲೂ ಒಂದಿತ್ತು. ಆಮೇಲೆ ಕೊರಗಜ್ಜನ ಮಹಿಮೆನೂ ಕೂಡ ತುಂಬಾ ಇದೆ. ಸೊ ಅಲ್ಲೂ ಕೂಡ ಹೋಗಬೇಕು, ಒನ್ ಟೈಮ್ ಆದರೂ ಹೋಗಬೇಕು ಅಂತಲೇ ಇತ್ತು. ಎಣ್ಣೆ ಬಾಟ್ಲಿ ಇಕ್ಕಿ ಏನೇನಾಗಿದೆ ಹಾಕಿ 180 ಗಾಲ್ ಬಿಡತ್ತೆ ಬಿಸ್ಕಿ ಹೇಗತ್ತೆ 100 ರೂಪಾಯಿದೆ. ಪೂಜೆಗೆ ಏನೆಲ್ಲ ತೊಗೋಬೇಕು ಅಂತ ಅಲ್ಲೇ ಅಕ್ಕಪಕ್ಕ ಎಲ್ಲ ಕುಂತಿರ್ತಾರೆ, ಅವರೇ ಕೊಟ್ಟರು. ಸೊ ಇನ್ನು ನನಗೆ ಗೊತ್ತಿರಲಿಲ್ಲ ಇಲ್ಲಿ ವೀಡಿಯೋ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ. ನಾನೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಮಗನ ಹತ್ರ ಕೊಟ್ಟಿದ್ದೆ, ಅವ್ನು ಮಾಡ್ತಾಯಿದ್ದ. ಎಂಟ್ರೆನ್ಸ್ ಬಂದ್ವಿ, ವಿಡಿಯೋ ಮಾಡೋ ಹಾಗೆ ಇಲ್ಲ ಅಂತ ಅಂದರು. ಸಖತ್ ಬೇಜಾರಾಯಿತು. ಬಟ್ ಎಲ್ಲೂ ದೇವಸ್ಥಾನಗಳಲ್ಲಿ ಅಂದರೆ ವಿಡಿಯೋ ಮಾಡಲಿಕ್ಕೆ ಕೊಡೋದಿಲ್ಲ. ಇಲ್ಲಿ ಬಂದು ನಾವೇನೆಲ್ಲ ಪೂಜೆಗೆ ತಂದಿದ್ವು ಅದನ್ನೆಲ್ಲ ಅವ್ರಿಗೆ ಕೊಟ್ಟು ಆಮೇಲೆ ಅವರು ಅಲ್ಲಿ ಇರೋ ಚಕ್ಲಿಯನ್ನು ಕೊಟ್ಟರು ಪ್ರಸಾದವಾಗಿ. ಸೊ ಕೊರಗಜ್ಜ ಸ್ವಾಮಿಗೆ ನಮಸ್ಕಾರ ಮಾಡಿ ಹಾಗೆ ಕೂತ್ಕೊಂಡಿದ್ವಿ. ಸೊ ಅಲ್ಲಿ ಸ್ವಲ್ಪ ನನಗೆ ಗೊತ್ತಿಲ್ಲದಂಗೆ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ದೇವ್ರನ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ಹೇಳಿ ದೊಡ್ಡ ಫೋಟೋ ಮಾಡ್ಕೊಂಡು ಮನೆಯೊಳಗೆ ಇಟ್ಟು ಪೂಜೆ ಮಾಡ್ತಾರೆ. ಸ್ವಲ್ಪ ಸಮಯದಂತೂ ಹೊತ್ಕೊಂಡು ಬರ್ತಾರೆ. ಅಲ್ಲಿ ಮನೆಯೊಳಗೆ ಇಟ್ಟು ಪೂಜೆ ಮಾಡುವಂಥ ಕ್ರಮ ಇಲ್ಲ ಅವರು. ಓ ಹೌದಾ? ನೆನಪಾದ್ರೆ ಮನೆ ಅಂಗಳದಲ್ಲಿ ಬೀಡೋ ಚಕ್ಲಿ ಇಟ್ಟು ಕೈ ಮುಗಿದೆ, ಅದು ಸಲ್ಲುತ್ತೆ ಅವರಿಗೆ. ಮನೆಯ ಅಂಗಳದಲ್ಲಿ ಬೀಡೋ ಚಕ್ಲಿ ಇಟ್ಟು ಕೈ ಮುಗಿದ್ರು ಸಲ್ಲುತ್ತೆ. ಮನೆ ಅಂಗಳದಲ್ಲಿ ಅವ್ರಿಗೆ ನೆನೆಸ್ಕೊಂಡು. ನೆನಪೇ ಈಗ ನಾವು ಊರಿಂದ ಬಂದಿದ್ದೀವಿ, ನೆನೆಸ್ಕೊಂಡು ಅಲ್ಲೂ ಇಡ್ಬೋದಾ? ಈ ಜಾಗಕ್ಕೆ ವಿಶೇಷವಾದ ಮಹತ್ವ ಇದೆ. ಮೂಲ ಜಾಗ ಅಧಿಷ್ಠಾನ ಅಂತ ಹೇಳ್ತೀವಿ. ಮೊಬೈಲ್ ಹಿಡಿದೋಗಿತ್ತು ಕರೆಕ್ಟ್ 1 ತಿಂಗಳು ಮುಂಚೆ. ಅದು ಆಲ್ಮೋಸ್ಟ್ ಎಲ್ಲಿ ಈ ಲಾಸನ್ನಲ್ಲಿ ರಾತ್ರಿ ಊಟ ಮಾಡಿ ಸಮಯ ಬಿದ್ದಿದೆ. ನಾನು ಬೆಂಗಳೂರಿಗೆ ಹೋಗಿ ನಾನು ನೋಡಿದೆ ದೇವರಿಂದ ಬಂದು ಎಣ್ಣೆ ಚಕ್ಕೊಂಡು ಮತ್ತೆ ಇಲ್ಲಿ ಬಂದೆ. ಮೊಬೈಲ್ ಹಿಂಗೆ ಹೌದು ಕರೆಕ್ಟ್ 1 ತಿಂಗಳಾಯ್ತು. ಅದಕ್ಕೋಸ್ಕರ ಒಂದು ಬಂದಿದ್ದೀರಾ? ನಮ್ಮ ದರ್ಶನ ಎಲ್ಲ ಆಯಿತು. ಹಾಗೆ ಇನ್ನೊಂದು ಸ್ವಲ್ಪ ಮಾತಾಡಿದ್ವಿ. ಕೇಳಿದ್ರಲ್ಲ ಎಷ್ಟು ಮಹಿಮೆ ಇದೆ ಅಂತ ಹೇಳಿ. ನಾವು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ನಮಗೆ ಕೊರಗಜ್ಜನ ನಮಸ್ಕಾರ ಮಾಡಬೇಕು ಅಂತಂದ್ರೂ ಮನೆ ಅಂಗಳದಲ್ಲಿ ಎಲೆ ಅಡಿಕೆ ಚಕ್ಲಿ ಇಲ್ಲ, ಬರೀ ಎಲೆ ಅಡಿಕೆ ಇಟ್ಟು ಕೊರಗಜ್ಜನ ನೆನೆಸ್ಕೊಂಡು ಸೊ ನಮಗೆ ಏನು ಕಷ್ಟ ಇರುತ್ತೋ ಅದು ಹೇಳ್ಕೊಂಡ್ರೆ ಹಾಗೆ ನಿವಾರಣೆ ಮಾಡ್ತಾರಂತೆ. ಅಷ್ಟು ಮಹಿಮೆ ಇದೆ ಅಂತೆ. ಅಲ್ಲಿ ಒಬ್ಬರು ಇರೋ ಅಂದರೆ ಕೊರಗಜ್ಜನ ದರ್ಶನಕ್ಕೆ ಬಂದಿರೋರು ಅವ್ರ ಫೋನ್ ಕಳೆದೋಗಿತ್ತಂತೆ. ಅಲ್ಲೇ
ಟ್ರೈನಲ್ಲೇ ಕೊರಗಜ್ಜನ ನೆನೆಸ್ಕೊಂಡು ಬೇಡ್ಕೊಂಡ್ರಂತೆ. ಆ ಫೋನ್ ಹೆಂಗೆ ಸಿಕ್ತೋ ಏನೋ ಗೊತ್ತಿಲ್ಲ, ಹಾಗಾಗಿ ನಾನು ಕೊರಗಜ್ಜ ಸ್ವಾಮಿ ದರ್ಶನ ಮಾಡಬೇಕು ಅಂತಲೇ ಬಂದಿದ್ದೀನಿ ಅಂತ ಅವರು ಕೂಡ ಹೇಳಿದ್ರು. ಸೊ ತುಂಬಾ ಖುಷಿ ಆಯಿತು ನನಗೆ. ಓ ಹಿಂಗೂ ಮಿರಾಕಲ್ ಅಲ್ಲ ಅಂತ ಅನ್ನಿಸ್ತು. ಸೊ ಏನಾದರೂ ತೊಂದರೆ ಆದ್ರೂ ಕೂಡ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ಸೊ ನೀವು ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಂದ್ರೂ ಮನೆ ಅಂಗಳದಲ್ಲಿ ತುಳಸಿ ಕಟ್ಟೆ ಹತ್ರ ನಿಂತ್ಕೊಂಡು ಎಲೆ ಅಡಿಕೆ ಚಕ್ಲಿ ಇಟ್ಬಿಟ್ಟು ನಿಮಗೆ ಮನಸ್ಸಲ್ಲಿ ಏನು ಕಷ್ಟ ಇರುತ್ತೋ ಸೊ ನೀವು ಆ ಸ್ವಾಮಿಗೆ ಕೇಳ್ಕೊಂಬಿಟ್ಟು ನಮಸ್ಕಾರ ಮಾಡಿದ್ರೆ ಎಲ್ಲನೂ ಪರಿಹಾರ ಮಾಡ್ತಾರೆ. ಸೊ ಅಲ್ಲಿ ನಾವು ಮೂಲ ಸ್ಥಾನ ಅಲ್ಲಿ ನೋಡ್ಕೊಂಡು ಬಂದ್ವಿ. ಸೊ ಜಾಸ್ತಿ ವೀಡಿಯೋ ಮಾಡೋ ಹಾಗಿರಲಿಲ್ಲ. ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಬಹುದು, ಆದರೆ ಜಾಸ್ತಿ ಫೋಟೋಸ್ ಎಲ್ಲ ತೆಕ್ಕೋಬೇಕಂದ್ರೆ ಹೊರಗಡೆ ತೆಕ್ಕೊಳ್ಳಿ ಅಂತ ಅಂದರು. ಸೊ ಇಲ್ಲೂ ಕೂಡ ಬಂದ್ವಿ ನಾವು. ತುಂಬಾ ಖುಷಿ ಆಯಿತು. ಆದಿಸ್ಥಳ ರಕ್ತೇಶ್ವರಿ ಅಮ್ಮ ಅಂತ ಹೇಳಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಏನು ಕಟ್ಟಡ ಕಟ್ತಾ ಇದ್ದಾರೆ. ಸೊ ಇನ್ನೂ ಕಟ್ತಾ ಇದ್ದೀವಿ ಅಂತ ಹೇಳಿದರು. ಅವರು ಕೂಡ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಅಂತ ಅಂದ ತಕ್ಷಣ ಅಲ್ಲಿರೋರೆಲ್ಲ ತುಂಬಾ ಖುಷಿಯಾಗಿ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಕೂಡ. ಸೊ ಇಲ್ಲೂ ಕೂಡ ಒಂದಷ್ಟು ದೇವಸ್ಥಾನಗಳಿದ್ದಾವೆ. ಎಲ್ಲ ಕಡೆಯೂ ಹೋಗಿ ಎಲ್ಲ ನೋಡಿಕೊಂಡು ಮೂಲ ಸ್ಥಾನ ನೋಡ್ಕೊಂಡ್ಬಿಟ್ಟೇ ಹೋಗಬಹುದು. ಅಂದರೆ ಇಲ್ಲಿ ತನಕ ನಾವು ದೂರ ಬಂದಿದ್ದೀವಿ ಅಂದ ತಕ್ಷಣ ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳೇ ಬಂದಿರೋದು. ಇಲ್ಲಿ ಅಕ್ಕಪಕ್ಕ ದೇವಸ್ಥಾನಗಳು ಕೂಡ ಇದ್ದಾವೆ. ನೋಡಿ ಎಷ್ಟು ಚೆನ್ನಾಗೆ ನೈವೇದ್ಯಕ್ಕೆ ಚಕ್ಲಿ ಫ್ರೆಂಡ್ಸ್, ಎಲೆ ಅಡಿಕೆ ಚಕ್ಲಿ ಅದು ಕೊಟ್ಟರೆ ಸಾಕಂತೆ, ಅಷ್ಟು ಮಹಿಮೆ ಇದೆ ನೋಡಿ ಎಲೆ ಅಡಿಕೆಯಲ್ಲಿ. ತುಂಬಾ ಖುಷಿ ಆಯಿತು ನೋಡೋಕ್ಕೆ. ಅಥವಾ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಡಿಫ್ರೆಂಟಾಗಿ ಇದೆ. ನಾನು ನೋಡಿದ್ದು ದೇವಸ್ಥಾನಗಳಿಗಿಂತನೂ ಈ ದೇವಸ್ಥಾನ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗೈತೆ. ಒಂಥರ ಪಾಸಿಟಿವ್ ವೈಬ್ಸ್ ಕೊಡ್ತಾ ಇತ್ತು ನನಗೆ. ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. ಕಷ್ಟಪಟ್ಟು ಬಂದಿರೋದಕ್ಕೆ ನಮಗೆ ದರ್ಶನವೂ ಕೂಡ ಆಯಿತು. ಆರಾಮಾಗಿ ಹೋದ್ವಿ. ಸೊ ಇಷ್ಟೆಲ್ಲ ಕೊರಗಜ್ಜ ಸ್ವಾಮಿ ಬಗ್ಗೆ ತಿಳ್ಕೊಂಡ್ವಿ. ಸೊ ನೋಡಿ ಪ್ರಸಾದ ಇದು ಎಲೆ ಅಡಿಕೆ ಚಕ್ಲಿ ವಿಸ್ಕಿ ಇಡ್ತಾರಂತೆ. ಸೊ ಎಲ್ಲನೂ ಬಂದು ಕೊಡೋರು. ನಾವು ಕೂಡ ಆ ಮೂಲಸ್ಥಾನದಲ್ಲೂ ನೈವೇದ್ಯ ಕೊಟ್ವಿ. ಇಲ್ಲೂ ಕೂಡ ಚಕ್ಲಿ ಎಲೆ ಅಡಿಕೆ ತಂದು ಇಲ್ಲೂ ಕೂಡ ಕೊಟ್ವಿ. ಸೊ ಆಮೇಲೆ ನಾವು ಪ್ರಸಾದವಾಗಿ ಆ ಚಕ್ಲಿನ ತೆಕ್ಕೊಂಡು ಸೊ ಊರಿಗೂ ಕೂಡ ತೊಗೊಂಬಂದ್ವಿ. ಎಲ್ಲರಿಗೂ ಪ್ರಸಾದ ಕೊಡೋಣ ಅಂತ ಹೇಳಿ ನಾನು ಕೂಡ ತುಂಬ ಖುಷಿ ಆಯಿತು. ಎಲ್ಲರ ಕಡೆಯೂ ನಮಸ್ಕಾರ ಮಾಡಿದ್ವಿ. ಹೋಗ್ತೀನೋ ಇಲ್ವೋ ಅಂದ್ಕೊಂಡಿದ್ದವಳು ಹೋಗಿದ್ದೀನಿ. ಸಖತ್ ಖುಷಿ ಆಯಿತು. ನಾನು ನನ್ನ ಮಗ ಎಲ್ಲ ನೋಡಿದ್ದೆ ದೇವಸ್ಥಾನಗಳಿಗೆ ಹೋಗೋದಕ್ಕಿಂತ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ಬಂದಮೇಲೆ ರೂಟ್ ಎಲ್ಲ ಮಿಸ್ ಆಗ್ತಾಯಿತ್ತು. ಎಲ್ಲಿ ಕರ್ಕೊಂಡು ಬರ್ತಾ ಇದ್ದೀರಾ ಅಂತ ನಮ್ಮ ಮನೆಯವರು ಕೂಡ ಕೂಗಾಡ್ತಿದ್ರು. ಸುಮ್ಮನೆ ಹೊಸ ಜಾಗದಾಗ ಬಂದಿದ್ದೀವಿ ಅಂದಮೇಲೆ ಹೀಗೆ ಆಗೋದು, ಏನಾಗಲ್ಲ ಅಂತ ಹೇಳಿ. ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಮೀನು ಫ್ರೆಂಡ್ಸು. ಅಲ್ಲಲ್ಲಲ್ಲಲ್ಲಲ್ಲೂ ಫುಲ್ಲು ಮೀನುಗಳು ಇಟ್ಟಿದ್ದಾರೆ. ಎಷ್ಟು ವೆರೈಟಿ ಮೀನು ಅಂದರೆ ನೋಡಿದ್ರೆ ತಗೊಂಡು ಹೋಗಬೇಕು ಅನಿಸ್ತಿತ್ತು. ಅಯ್ಯಪ್ಪ ಸ್ವಾಮಿಯವರು ಪೂಜೆ ಮಾಡ್ತಾ ಇದ್ದಾರೆ. ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ತುಂಬ ವರ್ಷಗಳಾಯಿತು ಅನಿಸುತ್ತೆ, ಗೊತ್ತಿಲ್ಲ, ನಾನು ನೋಡೂ ಇಲ್ಲ ಫ್ರೆಂಡ್ಸ್. ದೇವಸ್ಥಾನ ಅಂತ ಅನಿಸುತ್ತೆ. ಕೊರಗಜ್ಜ ಸ್ವಾಮಿ ಮುಗಿಸ್ಕೊಂಡು ತುಂಬ ತೃಪ್ತಿ ಆಯಿತು, ಖುಷಿ ಆಯಿತು. ಅಲ್ಲಿಂದ ಕಟೀಲಿಗೆ ಬಂದ್ವಿ. ಕಟೀಲಂತೂ ಅಮ್ಮ ನನಗಂತೂ ನೋಡಿರೋದು ನೆನಪಿಲ್ಲ, ನೋಡಿದ್ದೀನೋ ಗೊತ್ತಿಲ್ಲ, ಬಟ್ ನೋಡಿದ್ದೀನಿ ಅಂತ ಹೇಳಿದರು. ಸೊ ಆಮೇಲೆ ಅಮ್ಮನೂ ಕೂಡ ತುಂಬ ವರ್ಷದ ಮೇಲೆ ಕಟೀಲಿಗೆ ಬಂದಿರೋದು. ಅಣ್ಣನೂ ಕೂಡ ಅಷ್ಟೇ ಸುಮಾರು ಆಗಿತ್ತಂತೆ ಕಟೀಲಿಗೆ ಬರದೆ. ಸೊ ಹೋಗ್ತಾ ಇನ್ನೇನು ಅಲ್ಲಿ ಕಟೀಲು ಸಿಗುತ್ತೆ, ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ತುಂಬ ಚೆನ್ನಾಗಿದೆ ಕಟೀಲು ದೇವಸ್ಥಾನ, ಸಖತ್ತಾಗಿದೆ ಫ್ರೆಂಡ್ಸ್. ನನಗಂತೂ ನೋಡಿರೋದು ನೆನಪಿಲ್ಲ. ಹೊರಗಡೆಯಿಂದ ಅಂತೂ ದ್ವಾರ ಬಾಗಿಲು ತುಂಬ ಚೆನ್ನಾಗೈತೆ, ತುಂಬಾ ಖುಷಿ ಆಯಿತು. ಏನಂದರೆ ಹೊರಗಡೆಯಿಂದನೇ ವೀಡಿಯೋ ಮಾಡ್ಕೋಬೇಕು ದೇವಸ್ಥಾನಗಳಲ್ಲಿ, ಒಳಗಡೆ ಅಲೋನೇ ಇಲ್ಲ. ಆಮೇಲೆ ಕಟೀಲಲ್ಲಿ ನಮಸ್ಕಾರ ಎಲ್ಲ ಮಾಡಿ ಹೋಟ್ಲಿಗೆ ಬಂದ್ವಿ. ಯಾಕಂದರೆ ನಾವು ಸುಬ್ರಹ್ಮಣ್ಯದಲ್ಲಿ ಊಟ ಮಾಡಿರೋದು, ತುಂಬ ಬೇಗ ಊಟ ಮಾಡಿದ್ವಿ ಮತ್ತು ಎಂಥದ್ದು ತಿಂದಿರಲಿಲ್ಲ. ಹಾಗಾಗಿ ಇಲ್ಲಿ ಕಾಫಿ ಆದರೂ ಕುಡಿಯೋಣ ಅಂತ ಬಂದ್ವಿ. ಹೀಗೆ ಪಾವ್ ಭಾಜಿ 1 ಪ್ಲೇಟ್ ತೊಗೊಂಡ್ವಿ, ಚೆನ್ನಾಗಿತ್ತು. ಸೊ ಎಲ್ಲರೂ ಸ್ವಲ್ಪ ಪಾವ್ ಭಾಜಿ ತಿನ್ಕೊಂಡು ಟೀ ಕಾಫಿ ಕುಡ್ಕೊಂಡು ಮತ್ತೆ ನಮ್ಮ ಇವಾಗ ಜರ್ನಿ ಉಡುಪಿ ಕಡೆ ಹೊರಟ್ವಿ. ಸೊ ಸಂಜೆ ನೋಡಿ ಇನ್ನೂ ಸ್ವಲ್ಪ ಕತ್ಲಾದ ಮೇಲೆ ತೆಕ್ಕೊಂಡ್ವಿ ವಿಡಿಯೋ. ಸಖತ್ತಾಗಿ ಕಾಣ್ತಾ ಇದೆ ಕಟೀಲು ದೇವಸ್ಥಾನ, ತುಂಬಾ ಚೆನ್ನಾಗಿ ಕಾಣ್ತಾ ಐತೆ.
ಇಲ್ಲಿಂದ ನಾವು ಇವಾಗ ಉಡುಪಿಗೆ ಹೋಗಬೇಕು. ಆ್ಯಕ್ಚುಲಿ ನಮಗೆ ಲೇಟ್ ಆಯಿತು. ಸೊ ಹಾಗಾಗಿ ನಮಗೆ ಉಡುಪಿಗೆ ಹೋಗೋ ಅಷ್ಟೊತ್ತಿಗೆ ರಾತ್ರಿನೇ ಆಗೋಯ್ತು. ಇನ್ನು ಉಡುಪಿ ಕೃಷ್ಣನ ದರ್ಶನ ಆಗಬೇಕು. ನಮ್ಮ ಅಣ್ಣನ ಮಗನಿಗಂತೂ ಸಿಕ್ಕಾಪಟ್ಟೆ ಅವನಿಗೆ ಹುಷಾರೇ ಇರಲಿಲ್ಲ ಪಾಪ. ಊಟ ಮಾಡು ಅಂದ್ರೂ ಊಟ ಬೇಡ ಅಂತಿದ್ದಾನೆ. ವಾಮಿಟು, ಡಿಸೆಂಟ್ರಿ ಎರಡೂ ಆಗಿಬಿಟ್ಟೈತೆ. ಸುಸ್ತಾಗಿಬಿಟ್ಟಿದ್ದಾನೆ ಫ್ರೆಂಡ್ಸ್. ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಜ್ಯೂಸ್ ಏನಾದರೂ ತಂದುಕೊಟ್ಟು ನಾವು ಸ್ವಲ್ಪ ಏನಾದರೂ ತಿಂದ್ಕೊಂಡು ಮಲ್ಕೊಳ್ಳೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬೈ ಬೈ, ಟೇಕ್ ಕೇರ್.